ಒಳ್ಳೆ ತಿಂಡಿ ಮತ್ತು ಹೈಜಿನಿಕ್ ಆಗಿ ನಾವು ಕೊಡಬೇಕು ಜನಕ್ಕೆ ಅನ್ನೋದೇ ನಮ್ಮ ಉದ್ದೇಶ. ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು, ಬಾಳೆ ಎಲೆ ಊಟ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ರುಚಿಯಾದ ಊಟ ಕೊಡಲಿ. ಹೊಸದಾಗಿ ಓಪನ್ ಆಗಿದೆ ಇವತ್ತಿಂದ. ಕಾಫಿ ಚೆನ್ನಾಗಿದೆ, ಟಿಫನ್ನು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬೆಂಗಳೂರು ಟಿಫನ್ ಕ್ಲಬ್ ಅಂತ ಹೊಸದಾಗಿ ನಾವು ಬಸವನಗುಡಿ ಸೀತಾ ಸರ್ಕಲಲ್ಲಿ ಮಾಡಿದ್ದೀವಿ. ಬಂದು ಸಹಕರಿಸಬೇಕು, ಒಳ್ಳೆ ತಿಂಡಿ ಮತ್ತು ಹೈಜಿನಿಕ್ ಆಗಿ ನಾವು ಕೊಡಬೇಕು ಜನಕ್ಕೆ ಅನ್ನೋದೇ ನಮ್ಮ ಉದ್ದೇಶ. ಸರ್, ಉತ್ತಮವಾದ ರೆಸಿಪಿ, ಒಳ್ಳೊಳ್ಳೆ ರೆಸಿಪಿಗಳು ತಂದಿದ್ದೀವಿ ಮತ್ತು ಹಳೆ ಟ್ರೆಡಿಷ್ನಲ್ ರೆಸಿಪಿಗಳು ತರ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಹೈಜಿನಿಕ್ಕು ಮತ್ತು ರೇಟ್ ವೈಸೂ ತುಂಬ ಕಮ್ಮಿ ರೀಸನಬಲಲ್ಲೇ ಮಾಡ್ತಾಯಿದ್ದೀವಿ. ಹಿಂದೆ ಏನಾಗಿತ್ತು ಅದನ್ನು ಚೇಂಜಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಸರ್, ನಮ್ಮಲ್ಲಿ ಖಾರ ಬಾತು, ಚೋಚೋ ಬಾತು, ಮತ್ತು ಮಸಾಲೆ ದೋಸೆ, ಗೀಪುಡಿ ಮಸಾಲ, ಗೀಪುಡಿ ಇಡ್ಲಿ, ಬಟರ್ ಮಸಾಲ ಮತ್ತು ನಾರ್ತ್ ಇಂಡಿಯನ್ ಡಿಶಸ್ಗಳು ಎಲ್ಲ ಸ್ಪೆಷಲ್ ಕರೀಸ್ಗಳು, ರಾಜಸ್ಥಾನ್ ಸ್ಟೈಲು, ಗುಜರಾತಿ ಸ್ಟೈಲು ಪ್ರತಿಯೊಂದೂ ಇದು ಮಾಡ್ತಾಯಿದ್ದೀವಿ. ಮತ್ತು ನಾವು ಇಲ್ಲಿ ಸುತ್ತಮುತ್ತ ನಮಗೆ ಇಲ್ಲಿ ನಮ್ಮ ಹೆಚ್ಚಿನಾಗಿ ಸಸ್ಯಾಹಾರಿಗಳು ಇರೋದ್ರಿಂದ ಅವ್ರಿಗೆ ಸಿಗೋಂಥ ಪದಾರ್ಥ ಅಂದರೆ ಬೆಳ್ಳುಳ್ಳಿ ಇಲ್ಲದೇ ಇರೋಂಥದ್ದು ಆ ಹೆಚ್ಚಿನ ರೀತಿಯಲ್ಲಿ ಆ ಪದಾರ್ಥಗಳನ್ನ ನಾವು ಮಾಡ್ತಾಯಿದ್ದೀವಿ. ಇಲ್ಲ, ಬ್ರ್ಯಾಂಡೇ ನಮ್ಮದು ಹೊಸ ಬ್ರ್ಯಾಂಡೇ ಸರ್. ಬೆಂಗಳೂರು ಟಿಫಿನ್ ಕ್ಲಬ್ ಅನ್ನೋದು ಹೊಸ ಬ್ರ್ಯಾಂಡೇ ಸರ್. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಜನಕ್ಕೆ ಒಳ್ಳೆ ಉತ್ತಮವಾದ ಆಹಾರಗಳು ಮತ್ತು ಹೊಸ ಆವಿಷ್ಕಾರ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಬೇರೆ ಬ್ರಾಂಚನ್ನು ಓಪನ್ ಮಾಡಿದ್ದಾರೆ? ಇಲ್ಲ ಸರ್, ಇನ್ನು ಮುಂದೆ ಟ್ರೈ ಮಾಡೋಣ. ಎಲ್ಲ ಜನರ ಆಶೀರ್ವಾದ ಇದ್ದರೆ, ದೇವರ ಆಶೀರ್ವಾದ ಇದ್ದರೆ ಖಂಡಿತ ಮಾಡೋಣ ಸರ್. ಎಲ್ಲ ಹಳೆ ಪದ್ಧತಿ ಟ್ರೆಡಿಷನಲ್ ವೆರೈಟಿಗಳು ಮಾಡ್ತಾಯಿದ್ದೀವಿ. ಗಸಗಸೆ ಪಾಯಸ ಇರ್ಬೋದು, ಶಾವಿಗೆ ಮತ್ತು ಬಿಳಿ ಹೋಳಿಗೆ ಇರ್ಬೋದು, ಮತ್ತು ಕುಟ್ಟು ಕಡುಬು ಇರ್ಬೋದು, ಮತ್ತು ಹಳೆ ಮಂಗಳೂರು ಸ್ಟೈಲ್ ಇರ್ಬೋದು, ಇಲ್ಲಿ ನಮ್ಮ ಮಂಡ್ಯ ಸ್ಟೈಲ್ ಇರ್ಬೋದು. ಪ್ರತಿಯೊಂದೂ ಹಳೆ ಸ್ಟೈಲಲ್ಲಿ ಏನಿತ್ತು ಪದ್ಧತಿಗಳು ಕೆಲವೊಂದು ದಿನಕ್ಕೆ ಒಂದೊಂದು ಥರ ಲಾಂಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಪಬ್ಲಿಕ್ ರಿವ್ಯೂ ಚೆನ್ನಾಗಿದೆ ಸರ್, ಭಾಳ ಚೆನ್ನಾಗಿದೆ ಪಬ್ಲಿಕ್ ರಿವ್ಯೂ. ಇದೇ ಥರ ಕಂಟಿನ್ಯೂ ಮಾಡಿ, ಟೇಸ್ಟ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಯಾವ ರೀತಿ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ರೀತಿ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಗ್ರಾಹಕರಿಗೆ ನಮ್ಮಲ್ಲಿ ಉತ್ತಮ ಆಹಾರ ಕೊಡ್ತೀವಿ, ಹೈಜಿನಿಕ್ ಆಗಿರ್ತದೆ. ಈಗ ಖಂಡಿತ ನೀವು ಬಂದು ಧೈರ್ಯವಾಗಿ ತಿನ್ಬೋದು. ಯಾವುದೇ ರೀತಿಯಲ್ಲಿ ನಾವು ಬೇರೆ ಥರ ಕರಿಬೇಕೆ ಆಯಿಲ್ ಆಗಿರ್ಬೋದು, ಟೇಸ್ಟಿಂಗ್ ಪೌಡ್ರ್ ಆಗಿರ್ಬೋದು, ಕಲರ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು ಯೂಸ್ ಮಾಡೋದಿಲ್ಲ. ಧೈರ್ಯವಾಗಿ ಬಂದು ತಿನ್ಬೋದು ಸರ್. ನಮಸ್ಕಾರ, ವೀಣಾ ಪ್ರಸಾದ್ ಅಂತ. ಬೆಂಗಳೂರು ಟಿಫನ್ ಸೆಂಟರ್ ಕ್ಲಬ್ಬು ಓಪನ್ ಆಗೋದು ತುಂಬ ಸಂತೋಷ. ಈ ಸುತ್ತಮುತ್ತ ತುಂಬ ಗ್ರಾಹಕರಿಗೆ ಇದು ಅವಶ್ಯಕತೆ ಇರೋದರಿಂದ ಒಳ್ಳೆಯ ಜಾಗದಲ್ಲಿ ಮಾಡಿದ್ದಾರೆ. ಗ್ರಾಹಕರು ಅದನ್ನು ಬಂದು ಸಹಕರಿಸಿ ಟೇಸ್ಟನ್ನೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು, ಬಾಳೆ ಎಲೆ ಊಟ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ತುಂಬ ಜನಕ್ಕೆ ರಿಕ್ವೈರ್ಮೆಂಟ್ ಇರೋದ್ರಿಂದ, ವೆಜ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿ, ಕ್ವಾಲಿಟಿ ಮೇಂಟೈನ್ ಮಾಡಿ ಅಂತ ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ. ಈ ಸುತ್ತ ಲೊಕೇಶನ್. ಥ್ಯಾಂಕ್ಸ್ ಫಾರ್ ಮಂಜುನಾಥ್, ಇದು ಪ್ರೊಪ್ರೈಟರ್ ಇನ್ ಬೆಂಗಳೂರು ಟಿಫನ್ ಕ್ಲಬ್. ಇದಾರಂತೆ ಹೊಸ ಇಡ್ಲಿ ತಿನ್ನಕ್ಕೆ, ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಗೊತ್ತಿಲ್ಲ, ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಚಿಕೋರಿ ಜಾಸ್ತಿ ಇರೋದ್ರಿಂದ ಕಾಫಿ ಸ್ಟ್ರಾಂಗ್ ಆಗಿದೆ. ಏನು ಅದೇ ಚಿಕೋರಿ ಜಾಸ್ತಿ ಇರೋದು ಸ್ಟ್ರಾಂಗ್ ಆಗಿದೆ. ನೂತನವಾಗಿ ಮಂಜುನಾಥ್ ಅವರು ಓಪನ್ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಬೆಂಗಳೂರಿನ ಜನತೆಗೆ ಒಳ್ಳೆ ರುಚಿಯಾದ ಊಟ ಕೊಡಲಿ. ಇದ್ರದ್ದು ನನ್ನ ಆಶಯ. ಅವರು ಅದೇ ಆ್ಯಂಬಿಷನ್ ಇಟ್ಕೊಂಡು ಮಾಡಿದ್ದಾರೆ. ಅವರ ಪ್ರಕಾರ ಇದೊಂದೇ ಬ್ರ್ಯಾಂಚ್ ಅಲ್ಲ, ಇನ್ನು ಹಲವಾರು ಬ್ರ್ಯಾಂಚ್ಗಳು ಅಂತ ತುಂಬ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಇಲ್ಲಿ ಏನು ಗ್ರಾಹಕರಿದ್ದಾರೆ ಎಲ್ಲ ಬಂದು ಅವ್ರಿಗೆ ನಿಮ್ಮದ ಫೀಡ್ಬ್ಯಾಕ್ ಕೊಟ್ಟು ಅವ್ರಿಗೆ ಸರಿ ಇದೆ, ಸರಿ ಇಲ್ಲ, ಯಾವುದೇ ಅವ್ರನ್ನ ತೀಡಿ ನಿಮ್ಮೆಲ್ಲರೂ ಸಹಕಾರ ಅವ್ರಿಗೆ ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹೊಸದಾಗಿ ಓಪನ್ ಆಗಿದೆ ಇವತ್ತಿಂದ. ಕಾಫಿ ಚೆನ್ನಾಗಿದೆ, ಟಿಫನ್ನು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಒಳ್ಳೇದಾಗಲಿ ಅವ್ರಿಗೆ. ಇಲ್ಲೇ ಬಂದು ಕುಡಿಬೇಕಂತ ನಿಮ್ಮ ಬಯಕೆ ಇದೆಯಾ? ಅಲ್ಲ, ಇಲ್ಲಿ ಬಂದಿದ್ವಿ, ಇವಾಗ ನೋಡಿದ್ವಿ, ಇನ್ಮೇಲೆ ಇಲ್ಲೇ ಕುಡಿಬೇಕು ಅಂತ ಬಯಕೆ. ಓಕೆ.